ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತಿ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಏನುಂಟು ಕರೆಂಟ್ ಸಿಚುವೇಶನಲ್ಲಿ ಅಂತ ನೋಡುವ. ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು 3 ಸಲ ಹೇಳಿಬಿಟ್ಟು ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ವೈಮನಸ್ಸು ಅಥವಾ ಆರ್ಗ್ಯುಮೆಂಟ್ ಜಾಸ್ತಿ ಆಗ್ತಾ ಉಂಟಂತ ಹೇಳ್ಬೋದು. ಅಥವಾ ಒಮ್ಮೆ ಸರಿ ಇದ್ದರೆ ರಿಲೇಷನ್ಶಿಪ್ ಇನ್ನೊಮ್ಮೆ ಗೊಂದಲ ಅಥವಾ ಪ್ರಶ್ನೆನೇ ಉತ್ತರ, ಈ ಥರ ಒಂದು ಸಿಚುವೇಶನ್ ಬರ್ತಾ ಉಂಟು. ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪಗಳು, ಜಗಳ ಆಗ್ತಾನೇ ಇರುತ್ತೆ. ಪ್ರೀತಿಯಲ್ಲಿ ಇತ್ತೀಚೆಗೆ ಕೆಲವೊಂದು ರೆಸ್ಪೆಕ್ಟ್ ಮಾಡದ ಥರ ಬದಲಾವಣೆಗಳು ಕೂಡ ಆಗಿದೆ. ಕೆಲವೊಂದು ಘಟನೆಗಳಿಂದಾಗಿ ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಗಿರ್ಬೋದು ಅಥವಾ ಜಾಸ್ತಿ ಮಾತನಾಡದೇ ಇರ್ಬೋದು. ಎಲ್ಲೋ ಒಂದು ಕಡೆ ಫ್ಯಾಮಿಲಿ ರಿಲೇಟೆಡ್ ಸಮಸ್ಯೆ ಕೂಡ ಆಗ್ತಾ ಉಂಟು. ಅಥವಾ ಜಾಬ್, ನೀವು ಮಾಡುವಂತಹ ಕೆಲಸದಲ್ಲಿ ಕೂಡ ಅಡೆತಡೆಗಳು ಜಾಸ್ತಿ ಆಗ್ತಾ ಉಂಟು. ಇಲ್ಲಿ ಮಾತಿನಲ್ಲಿ ಇರಬೇಕಾದಂತಹ ಪ್ರೀತಿ ಇಲ್ಲ ಅಥವಾ ಒಂದು ರೆಸ್ಪೆಕ್ಟ್ ಭಾವನೆ ಯಾವುದು ಕೂಡ ಕಾಣ್ತಾ ಇಲ್ಲ. ಸೈಲೆಂಟ್ ಆಗಿದ್ದರೆ ಲೈಫ್ ನಡೆಯುತ್ತಾ ಅಥವಾ ಈ ಪ್ರೀತಿಯನ್ನು ನಾನು ಕಳ್ಕೊಳ್ಳುವಂತಹ ಪರಿಸ್ಥಿತಿ ಬರುತ್ತಾ ಅಂತ ತುಂಬ ಆಲೋಚನೆ ಮಾಡಿ ಏನೇನು ಆಲೋಚನೆ ಮಾಡ್ತೀರಾ. ಮನಸ್ಸು ಸರಿ ಇಲ್ಲ, ಯಾರ ಜೊತೆನೂ ಮಾತನಾಡಲಿಕ್ಕೂ ಇಷ್ಟ ಇಲ್ಲ ನಿಮಗೆ ಇತ್ತೀಚೆಗೆ, ಹೌದಾ ಅಲ್ವಾ ಹೇಳಿ. ತುಂಬ ನೊಂದ್ಕೊಳ್ತಾ ಇದ್ದೀರಾ. ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅಥವಾ ಮನೆಯವರಿಗೆ ಕೆಲವರಿಗೆ ಇಲ್ಲಿ ವಿಷಯ ಗೊತ್ತಿರ್ಬೋದು. ಅವರು ನಿಮ್ಮನ್ನು ಒಂದು ರೀತಿಯಲ್ಲಿ ನೀವು ತಪ್ಪು ಮಾಡಿದ್ದೀರಾ, ಅವರಿಗೆ ತುಂಬ ಮನಸ್ಸಿಗೆ ನೋವಾಗುವ ಥರ ನಡ್ಕೊಂಡಿದ್ದೀರಾ ಅಂತ ನಿಮ್ಮ ಜೊತೆ ಮಾತುಕತೆಯನ್ನು ನಿಲ್ಲಿಸಿರ್ಬೋದು. ಅಥವಾ ನಿಮಗೆ ಮನಸ್ಸಿಗೆ ನೋವಾಗುವ ಥರ ಮಾತನಾಡ್ತಾ ಇರ್ಬೋದು. ಸಮಯ ಸಂದರ್ಭಗಳು ಇವಾಗ ಯಾವುದಕ್ಕೂ ಉತ್ತರ ಕೊಡದೇ ಇರಬಹುದು. ನಿಮಗೆ ಈ ಲೈಫ್ನಲ್ಲಿ ನಾನು ಪಡ್ಕೊಂಡದ್ದು ಏನು, ಕಳ್ಕೊಂಡದ್ದು ಏನು ಅಂತ ನಿಮಗೆ ನೀವೇ ಪ್ರಶ್ನೆ ಕೇಳ್ಕೊಂಡ್ರೆ ಯಾವುದಕ್ಕೂ ಉತ್ತರ ಇಲ್ಲ. ಬರುವಂತಹ ದಿನಮಾನಗಳಲ್ಲಿ ಏನೊಂದು ಬದಲಾವಣೆಗಳು ಬರ್ಬೋದು. ಖಂಡಿತವಾಗಿ ರಿಲೇಷನ್ಶಿಪ್ಪಲ್ಲಿ ನೀವೊಂದು ಖುಷಿಯ ಸಂತೋಷದ ವಾತಾವರಣ ನೋಡ್ಬೋದು. ಅಂದರೆ ಖಂಡಿತವಾಗಿ ಇಲ್ಲಿ ಒಂದು ಚೇಂಜಸ್ ಅನ್ನೋದು ಬರುತ್ತೆ ನಿಮ್ಮ ಪ್ರೀತಿಯ ವಿಷಯದಲ್ಲಿ. ಕೆಲವರಿಗೆ ಇದು ಸಡನ್ ಚೇಂಜಸ್ ಬರ್ಬೋದು ಮತ್ತು ಕೆಲವರಿಗೆ ಸ್ವಲ್ಪ 3 to 6 month ಎನರ್ಜಿ ಉಂಟು. ಬಟ್ ಒಳ್ಳೆಯ ರೀತಿಯಿಂದ, ಒಳ್ಳೆಯ ಭಾವನೆಯಿಂದ ಇರಿ. ಕೆಟ್ಟ ಆಲೋಚನೆಗಳನ್ನು ಅಥವಾ ಯಾರೋ ನಿಮಗೆ ಏನೋ ಹೇಳಿದರು ಆ ಥರ ಈ ಥರ ಬೇಡ. ಯಾರ ಕೆಟ್ಟ ನೆಗೆಟಿವ್ ಮಾತುಗಳಿಗೂ ಬೆಲೆ ಕೊಡಬೇಡಿ. ನೀವೇನು, ನಿಮ್ಮ ಸಂಬಂಧ ಏನು, ನಿಮ್ಮ ಪ್ರೀತಿ ಅಂಥದ್ದು ಗೊತ್ತುಂಟಲ್ಲ ನಿಮಗೆ. ಸೊ ಹಾಗಾಗಿ ಅಂದರೆ ಇವಾಗ ಇಲ್ಲಿ ಸಮಯ ಸಂದರ್ಭ ಸರಿ ಇಲ್ಲ. ಹಾಗಾಗಿ ಬಾಯಿಯ ಒಂದು ಆಕರ್ಷಣೆಗೆ ಒಳಗಾಗ್ಬೋದು. ಬೇರೆಯವರ ಮಾತಿಗೆ ಬಾಯಿಯ ಆಕರ್ಷಣೆ ಅಂದರೆ ಬೇರೆಯವರು ಏನೋ ನೆಗೆಟಿವ್ ಆಗಿ ಹೇಳ್ತಾರೆ. ನಿಂದೇ ತಪ್ಪು, ನಿಮಗೆ ಇದೆಲ್ಲ ಬೇಕಿತ್ತಾ, ಅಥವಾ ನಿಮ್ಮ ಹುಡುಗ ಹಾಗೆ, ನಿಮ್ಮ ಹುಡುಗಿ ಹೀಗೆ, ಅವನು ನಿಮಗೆ ಮೋಸ ಮಾಡ್ತಾನೆ ಅಂತ ನಂಗೆ ಗೊತ್ತಿತ್ತು. ಸೊ ಇಂಥ ಮಾತುಗಳು. ಸೊ ಆ ಕಡೆಗೆ ನೀವು ಕಾನ್ಸಂಟ್ರೇಷನ್ ಮಾಡಬೇಡಿ. ನೀವೇನು ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಸ್ಟಡಿ ಮಾಡ್ತಾ ಇದ್ದೀರಾ, ಏನು ನಿಮ್ಮ ಲೈಫ್ ಉಂಟು ಅದರ ಮೇಲೆ ಫೋಕಸ್ ಮಾಡಿ. ಪ್ರೀತಿ ಅನ್ನೋದಿಲ್ಲ ಕ್ಲಿಯರ್ ಕಟ್ಟಾಗಿ ಎಲ್ಲಿ ಕೂಡ ಬಿಟ್ಟು ಹೋಗಲ್ಲ. ರಿಟರ್ನ್ ಬಂದೇ ಬರ್ತಾರೆ. ನಿಮ್ಮನ್ನು ಬಿಟ್ಟು ಹೋಗಿದ್ರು ಅವರು ರಿಟರ್ನ್ ಬರ್ತಾರೆ. ಅದು ನಿಮಗೆ ಗೊತ್ತಿರ್ಬೋದು. ಕೆಲವೊಂದು ಸಂಬಂಧಗಳಲ್ಲಿ ಅತಿಯಾದ ನೋವು ಇರುತ್ತೆ. ಅವರು ಬರೋದೇ ಇಲ್ಲ ಅಂತ ನಿಮಗೆ ನೀವೇ ಡಿಸೈಡ್ ಮಾಡೋದಲ್ಲ. ಇಲ್ಲಿ ನಿಮ್ಮದು ಪ್ರೀತಿ ತುಂಬ ಸ್ಟ್ರಾಂಗ್ ಆಗಿಂಟು. ಇದು ರೀಡಿಂಗ್ ಜನರಲ್ ಆಗಿರುತ್ತೆ. ನಿಮಗೆ ಯಾವ್ದು ಅನ್ವಯ ಆಯಿತು ಕರೆಂಟ್ ಸಿಚುವೇಶನ್ ರಿಲೇಟೆಡ್ ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಹಾಗೆ ನೀವೊಂದು ಶಕ್ತಿಶಾಲಿಯಾದಂತಹ ತಂತ್ರ ನಾಳೆ ಹೇಳಿಕೊಡ್ತೇನೆ ನಿಮಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ಅದನ್ನು ಮಾಡಿ, ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ. ಪಾಸಿಟಿವ್ ಆಗಿರಿ. ಆದಷ್ಟು ತಾಳ್ಮೆಯಿಂದಿರಿ. ಹೆಲ್ತ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಸರಿಯಾಗಿ ಊಟ ಮಾಡಿ, ನಿದ್ದೆ ಮಾಡಿ ಮತ್ತು ಪ್ರಾರ್ಥನೆಯನ್ನು ಮಾಡಿ. ಅಂದರೆ ಇಲ್ಲಿ ನಿಮಗೆ ಮನಸ್ಥಿತಿ ತುಂಬ ಯಾರ ಜೊತೆ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಿಮ್ಮ ಮನಸ್ಸಿನ ನೋವು ತುಂಬ ಡಲ್ಲ ಇರ್ತೀರಾ. ಕತ್ತಲೆ ಕೋಣೆಯಲ್ಲಿ ಇರುವಂತಹ ಅನುಭವಗಳು ಆಗ್ತಾ ಉಂಟು. ನಿಮ್ಮ ನೋಡುವಾಗ ನಿಮ್ಮ ಲೈಫಲ್ಲಿ ಖುಷಿ ಇಲ್ಲ, ಮುಖದಲ್ಲಿ ನಗು ಇಲ್ಲ. ಒಂದು ನಿರ್ಜೀವ ವಸ್ತುವಿನ ಥರ ಇದ್ದೀರಾ ನೀವು ಇವಾಗ. ಏನಕ್ಕೆ ಇಷ್ಟು ಫೀಲ್ ಮಾಡ್ಕೊಳ್ತೀರಾ? ನಿಜ ಹೌದಾ ಅಲ್ವಾ ಹೇಳಿ. ನಾನು ಪ್ರತಿ ಬಾರಿನೂ ನಿಮಗೆ ಧೈರ್ಯ ಹೇಳ್ತೇನೆ. ಪ್ರತಿ ಬಾರಿನೂ ನೀವು ಯಾವ ಥರ ಇರಬೇಕು ಅಂತ ಗೈಡ್ ಮಾಡ್ತೇನೆ. ಬಟ್ ಆದ್ರೂ ನೀವು ಈ ಥರ ಇದ್ದರೆ ಆಗುತ್ತಾ? ನಿಮಗೆ ನೀವೇ ಪಾಸಿಟಿವ್ ಎನರ್ಜಿಯನ್ನು ಆಕರ್ಷಣೆ ಮಾಡಿಲ್ಲ ಅಂದರೆ ಹೇಗೆ? ಮತ್ತು ಜಾಸ್ತಿ ಕಪ್ಪು ಬಣ್ಣ ಯೂಸ್ ಮಾಡಬೇಡಿ. ಕಪ್ಪು ಕಲರ್ ಡ್ರೆಸ್ ಅಂತ ಹೇಳಿದ್ದೇನೆ, ಅದನ್ನೊಂದು ಅವಾಯ್ಡ್ ಮಾಡಿ. ಮತ್ತು ಆದಷ್ಟು ಕೂಲಾಗಿರಿ. ಹಾಗೆ ಅಂತಾದರೂ ಏನಾದರೂ ನಿಮಗೆ ತುಂಬ ಟೆನ್ಷನ್ ಇದ್ದರೆ ನನಗೆ ಕಮೆಂಟಲ್ಲಿ ಹೇಳಿ. ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಪ್ರಾರ್ಥನೆ ಮಾಡಿಬಿಟ್ಟು ಧೈರ್ಯವಾಗಿರಿ. ಯಾವುದಕ್ಕೂ ಯಾರೋ ಏನು ಹೇಳಿದರು ಅಥವಾ ನಿಮ್ಮ ಮನಸ್ಸಿನಲ್ಲಿ
ಚಂಚಲ ಆಗ್ತಾ ಇರ್ಬೋದು, ನೂರಾರು ಪ್ರಶ್ನೆಗಳು ಸಮಸ್ಯೆಗಳು ಉದ್ಭವ ಆಗ್ತಾ ಇರ್ಬೋದು. ಸೊ ಅದಕ್ಕೋಸ್ಕರ ಏನೇ ಒಂದು ಫೀಲಿಂಗ್ ಇದ್ರೂ ನನ್ನ ಜೊತೆ ಶೇರ್ ಮಾಡಿ, ನಾನು ನಿಮಗೆ ಗೈಡ್ ಮಾಡ್ತೀನಿ. ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ, ಇವ್ರ ಜೊತೆ ಹೆಂಗೆ ಶೇರ್ ಮಾಡೋದು ಅಂತ ಅಲ್ಲ. ಮತ್ತೆ ಬೇಕಿದ್ರೆ ನೀವು ಅದನ್ನು ಡಿಲೀಟ್ ಮಾಡ್ಬೋದು ಅಥವಾ ನಾನೇ ಡಿಲೀಟ್ ಮಾಡ್ತೀನಿ. ಸೊ ಅಂದರೆ ಕೆಲವೊಂದು ಸಮಯ ಸಂದರ್ಭ ಹೆಂಗಿರುತ್ತೆ ಅಂದರೆ ಮನಸ್ಸು ಫುಲ್ಲು ಚಂಚಲ ಆಗಿರುತ್ತೆ, ಹಾಳಾಗಿರುತ್ತೆ. ಆ ಸಮಯದಲ್ಲಿ ಏನು ಅಂತ ಮೆಂಟಲಿಯಾಗಿ ತುಂಬ ಡಿಸ್ಟರ್ಬ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ, ಏನೇನೋ ಮನಸ್ಸಲ್ಲಿ ಆ ಥರ ಎಲ್ಲ ಸಿಚುವೇಶನ್ ಬೇಡ. ನೀವು ಲೈಫನ್ನು ಹಾಳು ಮಾಡ್ಕೊಳ್ಳೋದು ಬೇಡ. ಸೊ ಎನರ್ಜಿ ಲೆವೆಲಲ್ಲಿ ಈ ಥರ ಉಂಟು, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ನನ್ನ ಜೊತೆ ಶೇರ್ ಮಾಡಿ. ನಾನು ನಿಮಗೋಸ್ಕರ ಪರ್ಸ್ನಲ್ ಪ್ರಾರ್ಥನೆ ಮಾಡ್ತೇನೆ. ಹಾಗೆಯೇ ನಿಮಗೋಸ್ಕರ ಕೆಲವೊಂದು ಸಮಯ ಸಂದರ್ಭ ನೋಡಿಕೊಂಡು ರೀಡಿಂಗ್ ಕನ್ಸಿಡರ್ ಮಾಡಿಬಿಟ್ಟು ಕೆಲವೊಂದು ಹರಕೆಗಳನ್ನು ಕೂಡ ಮಾಡ್ತೇನೆ. ಏನಕ್ಕಂದರೆ ನೋಡಿ, ನಮ್ಮಿಂದ ಒಬ್ಬರಿಗೆ ಹೆಲ್ಪ್ ಆಗಬೇಕು, ಸಹಾಯ ಆಗಬೇಕು, ಒಬ್ಬರ ಕಣ್ಣೀರು ಒರೆಸುವಂಥ ಕೆಲಸವನ್ನು ನಾವು ಮಾಡುವ ಅಂತ. ಸೊ ಹಾಗಾಗಿ ಯಾವುದಕ್ಕೂ ಕೂಡ ತಪ್ಪು ನಿರ್ಧಾರಗಳನ್ನು, ತಪ್ಪು ಆಲೋಚನೆಗಳನ್ನು, ನನ್ನ ಮೈಂಡೆಲ್ಲ ಈ ತುಂಬ ಚಿಕ್ಕ ಏಜಲ್ಲಿ ಡಿಸ್ಟರ್ಬ್ ಆದರೆ ಅದು ತುಂಬ ಡೇಂಜರಸ್. ಸೊ ಲೈಫೇ ಸ್ಪಾಯ್ಲ್ ಆದ ಥರ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಧೈರ್ಯವಾಗಿರಿ, ಖುಷಿಯಾಗಿರಿ. ಯಾವಾಗಲೂ ನಾನು ನಿಮ್ಮ ಅಕ್ಕನಾಗಿ ನಿಮ್ಮ ಜೊತೆ ಇರ್ತೇನೆ. ಹಾಗೆಯೇ ಈ ಒಂದು ರೋಸ್ ಅನ್ನೋ ಒಂದು ಬ್ರಾಸ್ಲೆಟ್ ಸಿಗುತ್ತೆ. ಇದು ಬಂದುಬಿಟ್ಟು ಕ್ರಿಸ್ಟಲ್. ಸೊ ಯಾರು ಬೇಕಿದ್ರು ಧರಿಸ್ಬೋದು. ಇದು ಜೆಮ್ ಸ್ಟೋನ್ ಅಲ್ಲ, ಬಟ್ ಜೆಮ್ ಸ್ಟೋನನ್ನು ನಾವು ಜೋಡಿಕ್ ಸೈನ್ ಅಂದರೆ ರಾಶಿ ಆಧಾರದ ಮೇಲೆ, ನಕ್ಷತ್ರದ ಆಧಾರದ ಮೇಲೆ ಹಾಕ್ತೇವೆ. ಬಟ್ ಇದು ಕ್ರಿಸ್ಟಲ್ಲು. ಸೊ ಯಾರು ಬೇಕಿದ್ರು ಹಾಕ್ಬೋದು. ಇದು ಬಂದುಬಿಟ್ಟು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ. ನಿಮ್ಮ ಸಂಬಂಧದಲ್ಲಿ ಸಮಸ್ಯೆ ಆಗ್ತಾ ಉಂಟು, ಒಬ್ಬರಿಗೆ ನೋಡಿದರೆ ಇನ್ನೊಬ್ಬರಿಗೆ ಆಗ್ತಾ ಇಲ್ಲ, ಇತ್ತೀಚೆಗೆ ಸಮಸ್ಯೆ ಆಗ್ತಾ ಉಂಟು, ಮ್ಯಾರೇಜ್ ಆಗಲಿಕ್ಕೆ ಕೇಳ್ತಾ ಇಲ್ಲ, ಅಥವಾ ರಿಲೇಷನ್ಶಿಪ್ ಫುಲ್ಲು ಡೆಲ್ ಆಗಿದೆ, ಹಾಳಾಗಿದೆ, ರಾಟ್ ಸಿಚುವೇಶನ್ ಉಂಟು. ಸೊ ಈ ಒಂದು ರೋಸ್ ಅನ್ನುವ ಬ್ರಾಸ್ಲೈಟನ್ನು ಹೆಣ್ಮಕ್ಳಿರ್ಬೋದು, ಗಂಡು ಮಕ್ಕಳಿರ್ಬೋದು, ನಮ್ಮ ಎಡಗೈಗೆ ಲೆಫ್ಟ್ ಹ್ಯಾಂಡ್ಗೆ ಧರಿಸಬೇಕಾಗುತ್ತೆ. ನೈಟ್ ಮಲಗುವಾಗ ತೆಗೆದಿಟ್ಬಿಟ್ಟು ಮಲಗಿ. ಇದು ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ನಿಮ್ಮ ಪ್ರೀತಿ ಆಕರ್ಷಣೆ ಆಗಲಿಕ್ಕೆ, ನಿಮ್ಮ ಹುಡುಗ ಅಥವಾ ಹುಡುಗಿ ಯಾರಿದ್ದಾರೆ ಅವ್ರು ನಿಮ್ಮ ಕಡೆ ಆಕರ್ಷಣೆ ಆಗಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ. ಕ್ಯಾಶ್ ಆನ್ ಡೆಲಿವರಿ ಕೂಡ ಉಂಟು. ಯಾರಿಗಾದ್ರೂ ಬೇಕಿದ್ರೆ ಪರ್ಚೇಸ್ ಮಾಡಿ. ಸರ್ಟಿಫೈಡ್ ಆಗಿರುವಂಥ ಕಂಪನಿಯದ್ದು ಲಿಂಕ್ ಹಾಕ್ತೀನಿ. ಹಾಗೆಯೇ ಯಾರಿಗಾದ್ರೂ ಜಾಯಿನ್ ಆಗಲಿದ್ದರೆ ಜಾಯಿನ್ ಆಗ್ಬೋದು. ಪರ್ಸನಲ್ ರೀಡಿಂಗ್ ಮಾಡಿಬಿಟ್ಟು ಗೈಡ್ಲೈನ್ಸ್ ಕೊಡ್ತೇನೆ. ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ, ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ. ಕೆಲವೊಂದನ್ನು ನಿಮ್ಮ ಕರೆಂಟ್ ಸಿಚುವೇಶನ್ ರಿಲೇಟೆಡ್ ನೋಡಿಬಿಟ್ಟು ನಾನು ಜಪ ಮಾಡ್ತೇನೆ. ಕೆಲವೊಂದು ತಂತ್ರಗಳನ್ನು ಕೂಡ ಮಾಡ್ತೇನೆ, ಸಾತ್ವಿಕ ಕ್ರಮದಿಂದ ಮಾಡುವಂಥದ್ದು. ಯಾರಿಗಾದ್ರೂ ಜಾಯಿನ್ ಆಗಲಿಕ್ಕೆ ಇದ್ದರೆ ಜಾಯಿನ್ ಆಗ್ಬೋದು. ನೀವೇನು ಶೇರ್ ಮಾಡ್ತೀರಾ ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ, ಹೈದಾಗಿರುತ್ತೆ. ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ನಾನೇ ರಿಪ್ಲೈ ಮಾಡಿದ ನಂತರ ಡಿಲೀಟ್ ಮಾಡ್ತೇನೆ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನೀವು ಬಯಸಿದಂಥ ಜೀವನ ನಿಮಗೆ ಸಿಗುವಂತಾಗಲಿ ಅಂತ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರನ್ನು ಪ್ರಾರ್ಥಿಸ್ತೇನೆ. ಹಾಗೆಯೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ವಿಡಿಯೋ ಲೈಕ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋದ ಒಂದು ಹೈಪ್ ಅನ್ನೋ ಬಟನ್ ಉಂಟು. ಸೊ ಕೆಳಗೆ ಕಮೆಂಟಲ್ಲಿ ಸೆಕೆಂಡ್ ಡಾಟ್ ಬಂದುಬಿಟ್ಟು ಅಲ್ಲಿ ಒಂದು ಹೈಪ್ ಅಂತ ಕೊಟ್ಬಿಡಿ. ಸೊ ಈ ವಿಡಿಯೋ ಜಾಸ್ತಿ ಜನರಿಗೆ ರೀಚ್ ಆಗಲಿಕ್ಕೆ ಸಹಾಯ ಮಾಡಿ. ಯಾರಿಗೆಲ್ಲ ಪರ್ಸನಲ್ ಪ್ರಾರ್ಥನೆ ಮಾಡಬೇಕು ಕಮೆಂಟಲ್ಲಿ ಹೇಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.